ನೀವಂತೂ ಮಕ್ಕಳಾಗೇನೆ ಇರ್ತೀರ. ನಿಮಗೆ ತಿನ್ನೋದೇ ಇರೋದು. ಹುಳುಗಳನ್ನು ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಡ್ತೀವಿ ನಾವು ಜೀವಂತ ಇರಬೇಕಾದ್ರೆ ಕೃಷಿನೇ ಮಾಡಬೇಕಲ್ವಾ? ಮಳೆಗಾಲ ಬಂದರೆ ಅಲ್ಲಿ ಆರಾಮಾಗಿರ್ಬೇಕಲ್ವಾ ನಾವು? ಚಿನ್ಮನ್ ಮತ್ತೆ ಕುಂಕುಮ್ ಪಕ್ಷಿ ಇವರಿಬ್ಬರು ಸಹೋದರಿಗಳು. ಜಿಲ್ಮಿಲ್ ಕಷ್ಟ ಪಡ್ತಿತ್ತು, ಆದ್ರೆ ಕುಂಕುಮ್ ತುಂಬಾ ಅತಿ ಆಸೆ. ಇಬ್ರು ಒಂದಿನ ಒಂದು ಮರದ ಮೇಲೆ ಕುತ್ಕೊಂಡಿದ್ರು. ಕುಂಕುಮ್, ನಾವೇನಾದ್ರೂ ವ್ಯವಸಾಯ ಮಾಡ್ಬೇಕು, ಆಗ ನಮ್ಮ ಪೋಷಣೆನೂ ಚೆನ್ನಾಗಿ ನಡೆಯುತ್ತೆ. ದಾನ ಹುಡುಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸಹೋದರಿ, ನೀನು ಸರಿಯಾಗಿ ಹೇಳ್ದೆ, ಆದ್ರೆ ಏನ್ ವ್ಯವಸಾಯ ಮಾಡೋದು, ಹೆಂಗ್ ಮಾಡೋದು ಅಂತಾನೋ ಗೊತ್ತಿಲ್ಲ. ಏನಾದ್ರೂ ನಿನ್ಗೆ ಅದ್ರ ಬಗ್ಗೆ ಗೊತ್ತಿದ್ಯಾ? ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಹದ್ದು ಅಣ್ಣ ಹತ್ರ ಹೋಗಿ ನಾವು ಕೇಳೋಣ, ಅವರು ಚೆನ್ನಾಗಿ ವ್ಯವಸಾಯ ಮಾಡ್ತಾರೆ. ಹಾ, ನೀನು ಸರಿಯಾಗಿ ಹೇಳ್ದೆ, ಬಾ ನಾವು ಹೋಗಿ ಅಣ್ಣನ್ನ ಕೇಳೋಣ. ಇಬ್ಬರು ಎಗಿರಿ ಹರಿಯ ಹದ್ದು ಹತ್ರ ಹೋಗಿ ಅವ್ರ ಹತ್ರ ಹೀಗಂತ ಹೇಳ್ತಾರೆ. ಹದ್ದು ಅಣ್ಣ, ನೀನ್ ಏನ್ ಮಾಡ್ತಿದೀಯಾ? ಅರೆ ಏನಿಲ್ಲ, ಗದ್ದೆದೆ ಕೆಲಸ ಮಾಡ್ತಾ ಇದ್ದೆ. ನಾನು ಫಸ್ಲಿಗೆಲ್ಲ ಹಾಳಾಗದೆ ಇರೋಗೆ ಔಷಧಿ ಮಾಡ್ತಾ ಇದ್ದೆ. ಮತ್ತೆ ಫಸ್ಲು ಜಾಸ್ತಿ ಬರ್ಬೇಕಲ್ವಾ? ಆದ್ರೆ ಇದು ಒಳ್ಳೆ ವಿಷಯ ಅಲ್ವಾ? ಒಂದ್ ವೇಳೆ ತೋಟದಲ್ಲಿ ಕೀಟಕ ಬಂದ್ರೆ ನಾವ್ ಅದನ್ನ ಚೆನ್ನಾಗಿ ತಿನ್ಬೋದಲ್ವಾ? ನೀವಂತೂ ಮಕ್ಕಳಾಗೇನೆ ಇರ್ತೀರ. ನಿಮಗೆ ತಿನ್ನೋದೇ ಇರೋದು. ಹುಳುಗಳನ್ನು ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಡ್ತೀವಿ ನಾವು ಜೀವಂತ ಇರಬೇಕಾದ್ರೆ ಕೃಷಿನೇ ಮಾಡಬೇಕಲ್ವಾ? ಮಳೆಗಾಲ ಬಂದರೆ ಅಲ್ಲಿ ಆರಾಮಾಗಿರ್ಬೇಕಲ್ವಾ ನಾವು? ಅದು ಅಣ್ಣ, ನೀನು ಸರಿಯಾಗಿ ಹೇಳ್ದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿನ್ನ ಹತ್ರ ಬಂದ್ವಿ. ಹೌದಾ? ಏನ್ ಕೆಲ್ಸ ಅದು? ಅದು ನೀವಿಬ್ರು ಬಂದಿದ್ದೀರಾ? ನಾವು ವ್ಯವಸಾಯ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನೀವ್ ನಮ್ಗೆ ಸಹಾಯ ಮಾಡ್ತೀರಾ? ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀರಾ? ಅರೆ, ನಿಮಗೆ ಕೃಷಿ ಮಾಡ್ಬೇಕನ್ನೋ ಅಗತ್ಯ ಏನು? ನೀವು ನನ್ನ ಹತ್ರ ಇಂದಲೇ ಬೆಳೆ ಎಲ್ಲ ತಕೊಂಡೋಗಿ. ನಾವು ಕಷ್ಟಪಟ್ಟು ಕೆಲ್ಸ ಮಾಡೋದು ಕಲ್ತ್ಕೋಬೇಕು. ಸರಿ, ಒಂದ್ ಕೆಲ್ಸ ಮಾಡಿ. ನನ್ನ ಹತ್ರ ಬಟಾಣಿ ಬೀಜಗಳಿವೆ, ಬಟಾಣಿಯನ್ನು ಬೆಳೆಸಿ ನೀವು. ಹರಿಯ ಅವರಿಗೆ ವ್ಯವಸಾಯದ ಬಗ್ಗೆ ಎಲ್ಲ ಹೇಳ್ತಾನೆ. ಇಬ್ಬರು ಅವರ ಗೂಡತ್ರ ಹೋಗ್ತಾರೆ. ನಾವು ವ್ಯವಸಾಯ ಮಾಡೋದಕ್ಕೆ ಈ ಸ್ಥಳ ಸರಿಯಾಗಿರುತ್ತೆ, ನಾವು ವ್ಯವಸಾಯ ಇಲ್ಲೇ ಮಾಡೋಣ. ಕುಂಕುಮ್ಗೆ ಅತ್ಯಾಸೆ ಜಾಸ್ತಿ, ಅದರಿಂದ ಹಿಂಗ್ ಯೋಚನೆ ಮಾಡುತ್ತೆ. ಇಲ್ಲ, ಇದು ನನ್ನ ಗೂಡತ್ರ ಇಂದ ತುಂಬಾ ದೂರ ಇದೆ. ನೀನೊಂದ್ ಕೆಲ್ಸ ಮಾಡು, ನಾವು ನನ್ನ ಗೂಡತ್ರ ವ್ಯವಸಾಯ ಮಾಡೋಣ. ಅದರಿಂದ ತೋಟನ ನಾನ್ ನೋಡ್ಕೋಬಹುದು. ನೀನು ಸರಿಯಾಗೇ ಹೇಳ್ದೆ. ಇಬ್ಬರು ಕಲಿತು ವ್ಯವಸಾಯನೂ ಮಾಡ್ತಾರೆ. ಅವರು ಅಲ್ಲಿ ಬಟಾಣಿ ಬೆಳೆಸ್ತಾರೆ. ಚೆನ್ನಾಗಿ ಬಟಾಣಿನೂ ಬೆಳೆಯುತ್ತೆ. ಸಹೋದರಿ, ಇಲ್ಲಿ ನೋಡು, ನಮ್ಮ ತೋಟದಲ್ಲಿ ಬಟಾಣಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇನ್ಮೇಲೆ ಆಹಾರ ಹುಡುಕೊಂಡು ಹೋಗ್ಬೇಕಾಗಿಲ್ಲ ಅಲ್ವಾ? ಬಟಾಣಿ ಹಣ್ಣು ಹಾಕಿದ ತಕ್ಷಣ ನಾವು ಇದನ್ನ ಹಂಚ್ಕೊಳ್ಳೋಣ. ಸರಿಯಾಗಿ ಹೇಳ್ದೆ, ಹಣ್ಣಾಗಿದ್ಮೇಲೆ ನಾವಿಬ್ರು ಇದನ್ನ ಹಂಚ್ಕೊಳ್ಳೋಣ. ಎರಡು ಪಕ್ಷಿಗಳು ರಾತ್ರಿ ಆಗಿದ ತಕ್ಷಣ ಅವರ ಗೂಡಲ್ ಮಲ್ಕೊಳ್ಳೋದಕ್ ಹೋಗುತ್ತೆ. ಆಗ ಕುಂಕುಮ್ ಈಗ ಯೋಚನೆ ಮಾಡುತ್ತೆ, ಬಟಾಣಿ ಹಣ್ಣಾಗಿದ ತಕ್ಷಣ ನಾವು ಸಮಾನವಾಗಿ ಹಂಚ್ಕೋಬೇಕು. ನಾನ್ ಯಾಕೆ ಹಿಂಗ್ ಮಾಡಬಾರ್ದು? ನಾನ್ ಹೋಗಿ ಸ್ವಲ್ಪ ಹಸಿ ಬಟಾಣಿನ ತಗೊಂಬಂದ್ ಇಟ್ಕೊಬಿಡ್ತೀನಿ. ಹಂಗಂತ ಯೋಚನೆ ಮಾಡಿ ಅದು ಹೋಗುತ್ತೆ. ಮತ್ತೆ ರಾತ್ರಿ ಎಲ್ಲ ಹಸಿ ಬಟಾಣಿನ ತಗೊಂಬಂದು ಗೂಡಲ್ಲಿ ಇಟ್ಕೊಂಡ್ಬಿಡುತ್ತೆ. ರಾತ್ರಿ ಎಲ್ಲ ಅದಕ್ಕೆ ಅದೇ ಕೆಲ್ಸ. ಹಂಗೆ ಅದು ಆ ಬಟಾಣಿ ಎಲ್ಲ ಹೊಟ್ಟೆಗೂಡಿಸಿ ಇಟ್ಕೊಳ್ಳುತ್ತೆ. ಮಾರನೇ ದಿನ ಬೆಳಗ್ಗೆ ನಮ್ಮ ತೋಟದಲ್ಲಿ ಬೆಳೆದಿರುವ ಬಟಾಣಿನ ಯಾರೋ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸಹೋದರಿ, ಯಾರೋ ಬೇಕಂತ ಮಾಡಿದ್ದಾರೆ. ಸರಿ ಬಿಡು, ನೀನ್ ಚಿಂತೆ ಮಾಡ್ಬೇಡ, ಇರೋದೇ ನಮಗೆ ಸಾಕು. ಸ್ವಲ್ಪ ದಿನ ಆದ್ಮೇಲೆ ಎರಡು ಪಕ್ಷಿಗಳು ತೋಟಕ್ಕೆ ಬರುತ್ತೆ. ಈಗ ಬಟಾಣಿ ಎಲ್ಲ ಹಣ್ಣಾಗಿದೆ, ಈಗ ನಾವಿಬ್ರು ಹಂಚ್ಕೊಳ್ಳೋಣ. ಸರಿಯಾಗಿ ಹೇಳಿದೆ. ಇಬ್ರು ಸೇರಿ ಬಟಾಣಿಗಳನ್ನ ತಗೊಂಡ್ ಹೋಗ್ತಾರೆ. ಮತ್ತೆ ಅವರವರ ಗೂಡಲ್ಲಿ ಇಟ್ಕೊಳ್ತವೆ. ಜಿಲ್ಮಿಲ್ ಅದರ ತೋಟಕ್ಕೆ ಬಂದು ಹೀಗೆ ಯೋಚನೆ ಮಾಡುತ್ತೆ, ನಾವು ಎಷ್ಟು ಕಷ್ಟಪಟ್ಟು ಬಟಾಣಿ ಬೆಳೆಸಿದ್ವಿ, ಯಾರೋ ಬಂದು ಕಳ್ತನ ಮಾಡ್ಬಿಟ್ರು. ಸರಿ ಬಿಡು, ಇರೋದನ್ನೇ ನಾನು ಇಟ್ಕೊಂಡು ಅಡ್ಜಸ್ಟ್ ಆಗ್ತೀನಿ. ಕುಂಕುಮ್ ಅದರ ಗೂಡಲ್ಲಿ ಕುತ್ಕೊಂಡು ಹಿಂಗೆ ಯೋಚನೆ ಮಾಡುತ್ತೆ, ನೀನು ಜಿಲ್ಮಿಲ್ನ ಮೋಸ ಮಾಡ್ದೆ. ನನ್ನ ಹತ್ರ ಎಲ್ಲರಿಗಿಂತ ಜಾಸ್ತಿ ಬಟಾಣಿ ಇದೆ, ಒಂದ್ ಸಾಲೆಲ್ಲ ಕುತ್ಕೊಂಡು ಚೆನ್ನಾಗಿ ತಿನ್ಬೋದು. ಹಂಗಂತ ಯೋಚನೆ ಮಾಡಿ ಮಲ್ಕೊಳ್ಳುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಹಸಿ ಬಟಾಣಿ ಎಲ್ಲಾನು ಹಾಳಾಗ್ಬಿಡುತ್ತೆ. ಅದರಿಂದ ಪಕ್ಕದಲ್ಲಿರುವ ಹಣ್ಣಾಗಿರುವ ಬಟಾಣಿನೂ ಹಾಳಾಗುತ್ತೆ. ಅದು ನೋಡ್ತಿದ್ದಂಗ್ಲೆ ಎಲ್ಲಾ ಬಟಾಣಿನೂ ಪಾಪ ಹಾಳಾಗ್ಬಿಡುತ್ತೆ.
ಆಗ ಅದು ಕುತ್ಕೊಂಡು ಅಳ್ತಿರುತ್ತೆ. ಆಗ ಚಿಲ್ಮೆಲ್ ಅಲ್ಲಿಗೆ ಬರುತ್ತೆ. ಸಹೋದರಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಸಹೋದರಿ, ನನ್ನ ಬಟಾಣಿ ಎಲ್ಲ ಹಾಳಾಗ್ಬಿಡ್ತು. ಆದ್ರೆ ನನ್ ಬಟಾಣಿ ಎಲ್ಲ ಚೆನ್ನಾಗಿದೆ ಅಲ್ವಾ? ನಿನ್ ಬಟಾಣಿ ಹೆಂಗ್ ಹಾಳಾಯ್ತು? ನಾನು ಅತಿ ಆಸೆಗೊಳಗಾಗಿ ಹಸಿ ಬಟಾಣಿನ ಕಳ್ತನ ಮಾಡ್ಕೊಂಡ್ ಬಂದೆ. ಅದಿ ಸರಿಯಾಗಿ ಹಣ್ಣಾಗದೇ ಇರೋ ಕಾರಣದಿಂದ ಅದು ಕೆಟ್ಟೋಗ್ಬಿಟ್ಟಿದೆ. ಮತ್ತೆ ಪಕ್ಕದಲ್ಲಿ ಹಣ್ಣಾಗಿರುವ ಬಟಾಣಿ ಇಟ್ಟಿದ್ದೆ ಅಲ್ವಾ, ಅದು ಹಾಳಾಯ್ತು. ನನ್ನ ಅತಿ ಆಸೆ ನನ್ಗೇನು ಕೆಲ್ಸಕ್ಕಾಗಿಲ್ಲ. ಹಸಿವಿನಲ್ಲಿ ಸತ್ತೋಗ್ಬಿಡ್ತೀನಿ. ಒಂದೇ ಒಂದ್ ಬಟಾಣಿನೂ ಮಿಕ್ಕಿಲ್ಲ. ನಿನ್ಗೆ ನಿನ್ ತಪ್ಪು ಚೆನ್ನಾಗ್ ಅರ್ಥ ಆಯ್ತಲ್ವಾ? ಮತ್ತೆ ಅತಿ ಆಸೆ ಯಾವಾಗ್ಲೂ ಒಳ್ಳೇದಲ್ಲ. ನೀನೇನು ಚಿಂತೆ ಮಾಡ್ಬೇಡ. ನನ್ ಬಟಾಣಿಯಿಂದ ಅರ್ಧ ಬಟಾಣಿ ನೀನ್ ತಗೋ. ಸಹೋದರಿ, ನಾನ್ ನಿನ್ನ ಮೋಸ ಮಾಡ್ದೆ, ಆದ್ರೂ ನೀನ್ ನನ್ಗೆ ಸಹಾಯ ಮಾಡ್ತಿದೀಯ. ಅದಕ್ಕೋಸ್ಕರ ತುಂಬಾ ಧನ್ಯವಾದ. ನೀನು ನಿನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ಅತಿ ಆಸೆ ಒಳ್ಳೇದಲ್ಲ ಅಂತ ತಿಳ್ಕೊಂಡೆ. ನಾವು ಮತ್ತೆ ವ್ಯವಸಾಯ ಮಾಡೋಣ. ಮತ್ತೆ ಪಕ್ಷಿಗಳು ಎರಡು ನಗ್ತಾ ಹಪ್ಕೊಳ್ಳುತ್ತೆ. ನಾನು ಈ ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು. ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಣ್ ಕಾಣಿಸುತ್ತಂತೆ. ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಮತ್ತೆ ಅವ್ರ ಕುರುಡರಾಗ್ಬಿಡ್ತಾರಂತೆ. ಮಿಟ್ಟು ಗಿಳಿ ಒಂದು ದೊಡ್ಡ ಮರದ ಮೇಲೆ 1-2-3 ಪಕ್ಷಿಗಳ ಜೊತೆ ಜೀವಿಸ್ತಿತ್ತು. ಅದು ದಿನ ಅವುಗಳ ಜೊತೆ ಆಹಾರ ತರಕ್ಕೋಸ್ಕರ ಹೋಗ್ತಿತ್ತು. ಆಮೇಲೆ ಸಾಯಂಕಾಲ ಆದ್ಮೇಲೆನೆ ಮನೆಗೆ ವಾಪಸ್ ಬರ್ತಿದ್ರು. ದಿನಾಲು ನಾನು ಇವರೊಟ್ಟಿಗೆ ಹೋಗ್ಬೇಕು ಮತ್ತು ತಿಂಡಿಗೋಸ್ಕರ ಬಿಸಿಲಲ್ಲೆಲ್ಲ ತಿರ್ಗಾಡ್ಬೇಕು. ಏನಾದ್ರೂ ಒಂದು ಉಪಾಯ ಮಾಡೋಣ. ಇವರೊಟ್ಟಿಗೆ ಹೋಗ್ಲೂಬಾರ್ದು, ಆದ್ರೆ ತಿಂಡಿಗೂ ಏನಾದ್ರೂ ಸಿಗ್ಬೇಕು. ಕಣ್ ಕಾಣಿಸ್ದೋ ಇರೋ ತರ ನಾಟಕ ಮಾಡಿದ್ರೆ ಕಷ್ಟ ಪಡ್ದೇನೆ ಊಟ ತಿನ್ಬೋದು ಅಂತ ಅನ್ಕೊಳ್ಳುತ್ತೆ. ಮರದ ಮೇಲೆ ಕುತ್ಕೊಂಡೇ ಕಿರ್ಚಕ್ಕೆ ಶುರು ಮಾಡುತ್ತೆ. ಅಯ್ಯೋ, ನಂಗೇನು ಕಾಣಿಸ್ತಾ ಇಲ್ಲ. ಅಯ್ಯಪ್ಪ, ಅಯ್ಯೋ ಅಯ್ಯೋ, ನಂಗೆ ಕಾಣಿಸ್ತಿಲ್ಲ. ಅಯ್ಯೋ. ಅದು ಕಿರ್ಚೋದ್ ಕೇಳಿಸಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದ್ರ ಹತ್ರ ಬಂದ್ಬಿಡುತ್ತೆ. ಏನಾಯ್ತು ನಂಗೇನು ಕಾಣಿಸ್ತಾನೆ ಇಲ್ಲ. ನಾನಿವತ್ತು ಸೂರ್ಯನ ನೋಡ್ಬಿಟ್ಟೆ, ಅದ್ರಿಂದಲೇ ಹೀಗಾಗಿರ್ಬೇಕೇನೋ. ಅಯ್ಯಪ್ಪ. ಹಂಗಂತ ಮರದ ಮೇಲೆ ನಿಂತ್ಕೊಂಡು ಕೆಳಗಡೆ ಬೀಳೋ ತರ ನಾಟಕ ಮಾಡುತ್ತೆ. ಸೂರ್ಯನ ನೋಡಿದ್ರೆ ಕಣ್ ಕಾಣಿಸ್ದೆ ಹೆಂಗ್ ಹೋಗುತ್ತೆ? ಗೊತ್ತಿಲ್ಲ, ಆದ್ರೆ ನಂಗೆ ಕಾಣಿಸ್ತಾನೆ ಇಲ್ಲ ಏನು. ಅಯ್ಯೋ ಅಯ್ಯೋ, ಈಗ ಊಟಕ್ಕೆ ನಾನು ಹೇಗೆ ಏನ್ ಮಾಡ್ಲಿ? ಅದು ಈ ರೀತಿ ಮಾತಾಡೋದ್ ನೋಡಿ ಎಲ್ಲ ಪಕ್ಷಿಗಳಿಗೂ ಅದ್ರ ಮೇಲೆ ತುಂಬಾ ದಯ ಬಂದ್ಬಿಡ್ತು. ಟೀನು ಈಗಂತಾಳೆ, ಮಿಟ್ಟು, ನೀನೇನೂ ಕಷ್ಟ ಪಡ್ಬೇಡ. ಮತ್ತೆ ನಿನ್ಗೆ ಕಣ್ ಕಾಣಿಸೋವರೆಗೂ ನಿಂಗೆ ಆಹಾರ ಎಲ್ಲ ನಾವ್ ತಂದ್ಕೊಡ್ತೀವಿ. ನಿನ್ನನ್ನ ನಾವು ಚೆನ್ನಾಗ್ ನೋಡ್ಕೋತೀವಿ. ಇಲ್ಲ, ನಾನೇ ಹುಡ್ಕೊಂಡ್ ತರ್ತೀನಿ. ನನಗ್ ಗೊತ್ತು ನಿನ್ಗೆ ದುಡ್ದು ತಿನ್ಬೇಕಂತ ಇಷ್ಟ ಅಂತ. ಅದ್ರಿಂದ ನಾವ್ ಆಹಾರ ಹುಡ್ಕಕ್ ಹೋಗಿ ವಾಪಸ್ ಬರೋವರೆಗೂ ನೀನ್ ಇಲ್ಲೇ ಇದ್ದು ನಮ್ ಗೂಡಲ್ಲಿರುವ ಮೊಟ್ಟೆ, ನಮ್ ಮಕ್ಕಳನ್ನೆಲ್ಲ ಚೆನ್ನಾಗ್ ನೋಡ್ಕೋ. ಆಗ ನಿನ್ಗೆ ಇನ್ನೂ ಬೇಜಾರಾಗಲ್ಲ ಅಲ್ವಾ? ಆದ್ರೆ ಇವನಿಗೆ ಕಣ್ ಕಾಣಿಸ್ತಿಲ್ಲ, ಮತ್ ಹೇಗೆ ನಮ್ ಗೂಡನ್ನ ನೋಡ್ಕೊಳ್ತಾನೆ? ಇದು ಇಲ್ಲಿ ಕುತ್ಕೊಂಡಿರೋದ್ ನೋಡಿ ಬೆಕ್ಕು ನಮ್ಮ ಗೂಡ್ ಹತ್ರ ಬರೋದೇ ಇಲ್ಲ. ಯಾಕಂದ್ರೆ ಮಿಟ್ಟಿಗೆ ಕಣ್ ಕಾಣಿಸಲ್ಲ ಅಂತ ಬೆಕ್ಕು ಗೊತ್ತಿಲ್ಲ ಅಲ್ವಾ? ನಂಗೆ ಇದೆ ಕೆಲ್ಸ ಸರಿ ಅಂತ ಕಾಣಿಸ್ತಾ ಇದೆ. ನಾನು ಇದನ್ನೇ ಮಾಡ್ತೀನಿ. ಈ ಮಾತೆಲ್ಲ ಬೆಕ್ಕು ಬಚ್ಚಿಟ್ಕೊಂಡ್ ಕೇಳ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ಮಿಟ್ಟುನ ಮರದ ಮೇಲೆ ಬಿಟ್ಟು ಹೋಗ್ಬಿಡ್ತವೆ. ಅವ್ರು ಹೋಗಿದ ತಕ್ಷಣ ಬೆಕ್ಕು ಮರದ ಹತ್ರ ಹೋಗುತ್ತೆ. ಅರೆ ವಾ, ಇವತ್ತು ಒಳ್ಳೆ ಪಾರ್ಟಿಯಪ್ಪ. ಈ ಕುರುಡುಗಿಳಿ ಈ ಗೂಡುಗಳನ್ನ ಏನ್ ನೋಡ್ಕೊಳತ್ತೆ? ಇವಾಗ ನನ್ನ ಯಾರು ತಡಿಯಕ್ಕಾಗಲ್ಲ. ಅದಕ್ಕೆ ಏನ್ ಗೊತ್ತಾಗತ್ತೆ, ನಾನೋಗಿ ಪಕ್ಷಿಗಳನ್ನ ಮತ್ತೆ ಆ ಮೊಟ್ಟೆಗಳನ್ನ ತಿಂದು ತೆಗ್ಬಿಡ್ತೀನಿ. ಹಂಗಂತ ಅನ್ಕೊಂಡು ಜೋರಾಗಿ ಮರದ ಮೇಲೆ ಎಗುತ್ತೆ. ಮತ್ತೆ ಗೂಡು ಇರೋ ಕಡೆ ನಡ್ಕೊಂಡು ಹೋಗುತ್ತೆ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ ನೋಡು, ಮುಗಿಸ್ಬಿಡ್ತೀನಿ ನಿನ್ನ. ಹಂಗಂತೇಳಿ ಮಿಟ್ಟು ಎಗರಿ ಬೆಕ್ಕಿನ ಮೇಲೆ ದಾಳಿ ಮಾಡ್ದ ಬೆಕ್ಕಿಗೆ ಚೆನ್ನಾಗ್ ಪೆಟ್ಟಾಗುತ್ತೆ. ಅರೆ, ಇದು ತುಂಬಾ ಬುದ್ಧಿವಂತ ಅನ್ಸುತ್ತೆ. ಇದಕ್ಕೆ ಎಲ್ಲ ಕಾಣಿಸ್ತಿದೆ. ಕಾಪಾಡಿ! ಬೆಕ್ಕು ಅಲ್ಲಿಂದ ಓಡೋಗ್ಬಿಡುತ್ತೆ. ಮತ್ತೆ ಈ ರೀತಿ ಮಿಟ್ಟು ಮೊಟ್ಟೆ ಮತ್ತೆ ಮಕ್ಕಳನ್ನ ಚೆನ್ನಾಗ್ ಕಾಪಾಡ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ವಾಪಸ್ ಬರುವಾಗ ಮಿಟ್ಟುಗೋಸ್ಕರನೂ ಆಹಾರನ ತಗೊಂಡ್ಬರ್ತವೆ.
ಮಿಟ್ಟು ಅದನ್ನ ತುಂಬಾ ಮಜಾ ಮಾಡ್ತಾ ತಿಂತು. ಮತ್ತೆ ಕುರುಡ ಅನ್ನುವ ನಾಟಕನು ಹಂಗೆ ಮೇಂಟೈನ್ ಮಾಡ್ತಾ ಇತ್ತು. ಮಾರನೇ ದಿನ ಎಲ್ಲರೂ ಮತ್ತೆ ಆಹಾರ ತರಕ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ಅದೇ ಸಮಯಕ್ಕೆ ಟೀನು ಕಾಣಿಸೋದಿಲ್ಲ. ಈ ಟೀನು ಎಲ್ಲೋಗಿದ್ದಾಳೆ? ಆ ಸಮಯದಲ್ಲಿ ಅಲ್ಲಿ ಟೀನು ಬರ್ತಿರೋದು ಅವ್ರಿಗೆ ಕಾಣಿಸುತ್ತೆ. ಅದರ ಬಾಯಲ್ಲಿ ಒಂದು ಎಲೆ ಇತ್ತು. ಆ ಎಲೆನ ಎತ್ಕೊಂಡ್ ಬಂದು ಕೊಂಬಿನ ಮೇಲೆ ಇಟ್ಟು ಮತ್ತೆ ಈಗ ಅನ್ನತ್ತೆ, ನಾನು ಈ ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು. ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಣ್ ಕಾಣಿಸುತ್ತಂತೆ. ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಮತ್ತೆ ಅವ್ರ ಕುರುಡರಾಗ್ಬಿಡ್ತಾರಂತೆ. ಹಾಗಾದ್ರೆ ನನ್ನ ಕಣ್ಣಿಗೆ ಈ ರಸನ ಹಾಕಿಸ್ಕೊಳ್ಳಲ್ಲ. ಯಾಕಲ್ಲ, ಸರಿಯಾಗಕ್ ಇಷ್ಟ ಇಲ್ವಾ ನಿಂಗೆ? ಅದನ್ ಕೇಳಿ ಮಿಟ್ಟುಗೆ ಅರ್ಥ ಆಗತ್ತೆ, ನಿಜ ಹೇಳಿದ್ರೆ ಅವನ ಮಾನ ಮರ್ಯಾದೆ ಹೋಗುತ್ತೆ ಅಂತ. ಹಾ ಸರಿ ಸರಿ ಹಾಕು. ಅದನ್ ಕೇಳಿ ಟೀನು ಆ ಎಲೆಯಲ್ಲಿ ಬರೋ ರಸನ ಅದ್ರ ಕಣ್ಣೊಳಗಡೆ ಹಾಕುತ್ತೆ. ಅದಕ್ಕೆ ತುಂಬಾನೇ ನೋವುತ್ತಾಗ. ಅಯ್ಯಪ್ಪ, ಅಯ್ಯೋ ಉರಿತಿದೆ, ಅಯ್ಯೋ ಅಯ್ಯಪ್ಪ ಕಣ್ಣುರಿತಿದೆ, ನಂಗೇನು ಕಾಣ್ತಿಲ್ಲ, ನಂಗೇನು ಕಾಣ್ತಾ ಇಲ್ಲ, ಅಯ್ಯಪ್ಪ. ಏನ್ ಹೇಳ್ತಿದ್ಯಾ ನೀನು? ನಿನ್ಗೆ ನೆನ್ನೆನೆ ಕಣ್ ಕಾಣಿಸ್ದೆ ಹೋಗ್ಬಿಡ್ತಲ್ಲ, ಈಗ ಮತ್ತೆ ಹೆಂಗ್ ಕಾಣಿಸ್ದೆ ಹೋಗುತ್ತೆ? ಹಾ ಅಂದ್ರೆ ಏನಂದ್ರೆ ನಾನು ಈಗ ಸರಿಯಾಗಿ ಹೋಗಿದ್ದೀನಿ, ನಂಗೆಲ್ಲ ಕಾಣ್ತಾ ಇದೆ ಈಗ. ನಿನ್ ಕಣ್ ಸರಿ ಆಯ್ತಂತ ಸಂತೋಷವಾಗಿದೆ ನಂಗೆ. ಈಗ ಮಿಟ್ಟುಗೆ ನಿಜವಾಗ್ಲೂನೆ ಕಣ್ ಕಾಣಿಸ್ದೆ ಆಗ್ಬಿಟ್ಟಿತ್ತು. ಆದ್ರೆ ಆ ನಿಜನ ಯಾರತ್ರನೂ ಹೇಳಕ್ ಆಗ್ತಿಲ್ಲ ಪಾಪ. ಮಿಟ್ಟು, ಇವತ್ತೇ ಅಲ್ಲ ನಿನ್ ಕಣ್ ಕಾಣಿಸಕ್ ಶುರು ಆಗಿದ್ದು. ನೀನ್ ಇವತ್ತು ಇಲ್ಲೇ ಇದ್ದು ನಮ್ ಗೂಡುಗಳನ್ನೆಲ್ಲ ನೋಡ್ಕೋತಾ ಇರು. ಮತ್ತೆ ನಾಳೆ ಆಹಾರ ತಗೊಂಬರಕ್ ನಮ್ ಜೊತೆ ಬಾ. ಎಲ್ಲವೂ ಅದನ್ನ ಗೂಡಿನ ಬಳಿ ಬಿಟ್ಬಿಟ್ಟು ಹೋಗ್ತವೆ. ಅದು ನಿಜವಾಗ್ಲೂ ಕುರುಡಿ ಆಗಿರುವ ವಿಷಯ ಬೆಕ್ಕಿಗೆ ಗೊತ್ತಾಗತ್ತೆ. ಅವಳು ಮರದ ಕೊಂಬಿನ ಮೇಲೆ ಹತ್ತಿ ಕೋಪದಿಂದ ಹೀಗಂತಾಳೆ, ನನ್ನ ನೀನು ಹೆಂಗ್ ಹೊಡ್ದೆ ಅಲ್ಲ, ಇವಾಗ ನಾನ್ ನಿನ್ನ ಏನ್ ಮಾಡ್ತೀನಂತ ನೋಡು. ಅದು ಮಿಟ್ಟು ಮೇಲೆ ಅಟ್ಯಾಕ್ ಮಾಡಿ ಮಿಟ್ಟುಗೆ ಗಾಯ ಆಗೋ ತರ ಮಾಡುತ್ತೆ. ಮತ್ತೆ ಎಲ್ಲಾ ಮೊಟ್ಟೆಗಳು ಮತ್ತೆ ಎಲ್ಲಾ ಮಕ್ಕಳನ್ನು ತಿನ್ಬಿಡುತ್ತೆ. ಮಿಟ್ಟು ಗಾಯಗೊಂಡು ಅದೇ ಕೊಂಬಿನ ಮೇಲೆ ಬಿದ್ದಿರುತ್ತೆ. ಎಲ್ಲಾ ಪಕ್ಷಿಗಳು ಬಂದ್ ನೋಡಿದಾಗ ಮೊಟ್ಟೆಗಳು ಮತ್ತೆ ಮಕ್ಕಳು ಇಲ್ದೇ ಇರೋದನ್ನ ನೋಡಿ ತುಂಬಾನೇ ಬೇಜಾರಾಗ್ತವೆ. ಮಿಟ್ಟು, ನಮ್ ಮಕ್ಳಿಗೆ ಏನಾಯ್ತು? ಬೆಕ್ಕು ತಿನ್ಕೊಂಡೋಯ್ತದನ್ನ. ಆದ್ರೆ ನೀನಿದ್ದಾಗ ಇದೆಲ್ಲ ಹೆಂಗ್ ನಡೆಯುತ್ತೆ? ನೀನು ಅವಳನ್ನ ತಡೆದಿಲ್ವಾ? ನಂಗೆ ಕಣ್ ಕಾಣಲ್ಲ ಅಂತ ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದ್ದೆ. ಕಷ್ಟಪಡ್ದೇನೆ ಹೊಟ್ಟೆಗೆ ತಿನ್ನೋ ಆಸೆ ಇತ್ತು. ಟೀನು ನನ್ನ ಕಣ್ಣಿಗೆ ರಸ ಹಾಕೋವಾಗ ನಿಜವಾಗ್ಲೂ ನನ್ನ ಕಣ್ಣು ಹೊರಟೋಯ್ತು. ನೀವು ನನ್ನ ಮೇಲೆ ಕೋಪ ಪಡಬಾರ್ದು ಅಂತ ನಿಮಗೆ ನಾನು ನಿಜಾನೇ ಹೇಳಲಿಲ್ಲ. ನಿಜ ಹೇಳಬೇಕು ಅಂದರೆ ಈಗ ನಂಗೆ ಕಾಣ್ತಾ ಇಲ್ಲ ಏನು, ಅದರಿಂದಾಗಿಯೇ ನಿಮ್ಮ ಮಕ್ಕಳನ್ನ ಕಾಪಾಡಕ್ಕೆ ನಂಗೆ ಆಗಲೇ ಇಲ್ಲ. ಮಿಟ್ಟು, ನಿನ್ನಿಂದಾಗಿನೇ ನಮ್ಮ ಮಕ್ಕಳು ಸತ್ತೋದ್ವು, ಮೊಟ್ಟೆಗಳೋದ್ವು. ನಿಂಗೆ ಶಿಕ್ಷೆ ಆಗ್ಬೇಕು. ಅದನ್ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಉಡಿಕ್ ಶುರು ಮಾಡ್ತವೆ. ಅವುಗಳ ಕೋಪನ ಅದ್ರ ಮೇಲೆ ತೋರಿಸ್ತವೆ. ಅದರ ರೆಕ್ಕೆಗಳು ಕೂಡ ನಾಶ ಆಗಿತ್ತು. ಈಗ ಮರದ ಮೇಲೆ ಇರಕ್ಕೂ ಅದಕ್ಕೆ ಲಾಯಕ್ಕಿಲ್ಲ. ದಿನ ಪೂರ್ತಿ ಮರದಿಂದ ಕೆಳಗಡೆ ಬಿದ್ದು ನರ್ಲಾಡ್ತಾ ಇತ್ತು. ರಾತ್ರಿ ಅದರ ಅವಳಿ ಸಹೋದರ ಟೀಟು ಬರ್ತಾನೆ. ಅದನ್ನ ಈ ಪರಿಸ್ಥಿತಿಯಲ್ಲ ನೋಡಿ ತುಂಬಾ ಬೇಜಾರಾಗುತ್ತೆ. ಅರೆ ಮಿಟ್ಟು, ನಿಂಗೆ ಏನಾಯ್ತೋ ಇದು? ಯಾರು ಹೊಡೆದ್ರು ನಿಂಗೆ? ನಾನು ಹೀಗಾಗೋದಕ್ಕೆ ಕಾರಣ ನನ್ನ ಆಲಸ್ಯ ಕಣೋ. ಹಂಗಂತೇಳಿ ಟೀಟುಗೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ನೀನಿದು ಸರಿ ಮಾಡಲಿಲ್ಲ ಕಣೋ. ಈಗಲೇ ಹೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ ನೀನು. ಆದರೆ ನಾನು ನಿನ್ನನ್ನು ಫಸ್ಟಿಗೆ ಸರಿ ಮಾಡ್ತೀನಿ. ಹಂಗಂತೇಳಿ ಅದು ಅಲ್ಲಿಂದ ಹೋಗಿ ಅದೇ ಎಲೆನ ಮತ್ತೆ ಅದು ತಗೊಂಡ್ ಬರುತ್ತೆ. ಮತ್ತೆ ಆ ಎಲೆಯಲ್ಲಿ ಬರುವ ರಸನ ಕಣ್ಣಿಗೆ ಬಿಡುತ್ತೆ. ಈಗ ಮತ್ತೆ ಮಿಟ್ಟುಗೆ ಕಣ್ ಕಾಣಿಸುತ್ತೆ. ಟೀಟು, ನಂಗೆ ಕಾಣ್ತಾ ಇದೆ ಕಣೋ. ಈಗ ಮನೆಗೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ. ಅದನ್ನ ಪಕ್ಷಿಗಳ ಬಳಿ ಕರ್ಕೊಂಡೋಗಿ ಈಗಂತ ಹೇಳುತ್ತೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕೋಪ ನಿಜವಾದದ್ದು. ಆದರೆ ಮಿಟ್ಟುಗೂ ಶಿಕ್ಷೆ ಸಿಕ್ಕಾಯ್ತೀಗ. ಒಂದ್ಸರಿ ಅವನನ್ನು ಕ್ಷಮಿಸ್ಬಿಡಿ ನೀವು. ಮತ್ತೆ ಮುಂದೆ ಅವನ ಹಾಗೆ ಮಾಡೋದೇ ಇಲ್ಲ. ಅದನ್ನ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಕ್ಷಮಿಸುತ್ತೆ. ಅವತ್ತಿಂದ ಅದು ಸೋಮಾರಿತನ ಮಾಡಿಲ್ಲ, ಮತ್ತೆ ಯಾರತ್ರನೂ ಸುಳ್ಳು ಕೂಡ ಹೇಳಿಲ್ಲ.